ಹಾಯ್ ನನ್ನೆಲ್ಲ ಕನ್ನಡಿಗರು ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಗ್. ಸೊ ನಾನು ಇವತ್ತು ಗುರುವಾರ ದಿವಸ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಲೇಟಾಗಿ ಹೋಯ್ತು, ಕೆಲಸ ಅದು ಇದು ಅಂತೇಳಿ. ನಾನು ಈ ವಿಡಿಯೋದಲ್ಲಿ ಆಂಟಿ ಜೊತೆ ಹಬ್ಬಕ್ಕೆ ಏನೇನು ತರಕೋಗಿದ್ದೆ ಮತ್ತು ನಾನು ಯಾವ ಮದ್ವೆಗೆ ಹೋಗಿದ್ದೆ, ಆ ಮದ್ವೆಗೆ ಯಾರು ಬಂದಿದ್ರು ಅಂತೇಳಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ. ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಹಾಯ್. ಸೊ ನನ್ನ ಮಗನ ಈಗ ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾನೆ, ಇನ್ನು ಅವ್ರು ಬಂದಿಲ್ವಂತೆ. ಸೊ ಹಾಗಾಗಿ ಈಗ ನಾನು ಮತ್ತು ನಮ್ಮ ಮನೆ ಹಿಂದ್ಗಡೆ ಆಂಟಿ ತಿಪ್ಟೂರ್ಗೆ ಹೋಗ್ತಾ ಇದ್ದೀವಿ ಏಕಪ್ಪ ಅಂತಂದರೆ. ಸೊ ಹಬ್ಬ ಅವಂತೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇನು ಹಬ್ಬ ಮಾಡಲ್ಲ, ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಆಂಟಿ ಏನೇನೋ ತೊಗೋಬೇಕು ಅಂತಂತು ನನಗೂ ಸ್ವಲ್ಪ ಕೆಲಸ ಇತ್ತು, ಬರ್ತೀನಿ, ಅದಕ್ಕೆ ಜೊತೆಲಿ ಹೋಗೋಣ ಅಂತೇಳಿ ನಾನು ಆಂಟಿ ಇಬ್ಬರು ಹೋಗ್ತಾ ಇದ್ದೀವಿ. ತಿಪ್ಟೂರ್ಗೆ ಹೋಗಿ ಆಂಟಿಗೆ ಏನೇನು ಬೇಕು ಹಬ್ಬಕ್ಕೆಲ್ಲ ಐಟಮ್ ತೊಗೊಂಡು ಹೊಟ್ಟೆ ಹಸಿತ್ತು ಅಂತ ಹೇಳಿ ಮತ್ತೆ ಹೋಗಿ ನೂಡಲ್ಸು ಮತ್ತು ಫ್ರೈಡ್ ರೈಸ್ ತೊಗೊಂಡು ತಿನ್ಕೊಂಡು ಆಂಟಿ ವಿಶಾಲ್ ಮಾರ್ಟ್ ನೋಡೇ ಇಲ್ಲ ನಮ್ಮ ತಿಪ್ಟೂರಲ್ಲಿ ಓಪನ್ ಆದಾಗ್ಲಿಂದ ಅಂತೂ. ಸೊ ಒಂದ್ಸಲಿ ವಿಶಾಲ್ ಮಾರ್ಟಿಗೆ ಹೋದು ಮತ್ತೆ ನಾನು ಏನು ತೊಗೊಳೋದು ಬೇಡ ಅಂತೇಳಿ ಸ್ಲಿಪ್ಪರ್ ಅಂತೆ ಮನೆಗೆ ಏನೇನು ಬೇಕು ಅಂತ ಮತ್ತೆ ತೊಗೊಂಡು ಮತ್ತೆ ರಿಟರ್ನ್ ಬಂದು ಅಷ್ಟೊತ್ತಿಗೆ ನನ್ನ ಮಗ ಎಬ್ಬುಲಿ ಕಟಿಂಗ್ ಮಾಡಿಸ್ಕೊಂಡು ಹೆಂಗೆ ಬಂದಿದ್ದಾನೆ ಅವನಿಗೆ ಏನದು ಎದ್ರು ಸುಳಿ ಅಂತ ವಿಷ್ಣು ಸುಳಿ ಇದೆ. ನನ್ನ ಮಗನಂತೂ ಎಬ್ಬುಲಿ ಕಟಿಂಗ್ ಮಾಡಿಸ್ಕೊಂಡು ಸಖತ್ತಾಗಿ ಕಾಣ್ತಿತ್ತು. ಸೊ ಅಲ್ಲಿಂದ ಬಂದು ಒಂದು ಮದುವೆ ಇತ್ತು ಅಂತೇಳಿ ಮದ್ವೆಗೆ ಹೋಗಕ್ಕೆ ಅಂತೇಳಿ ಹೊರಡ್ತಾ ಇದ್ದೀವಿ. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ನಮ್ಮತ್ತೆ ಯಾವಾಗಲೂ ದೀಪಾವಳಿ ಧನಲಕ್ಷ್ಮಿ ಹಬ್ಬ ಮಾಡೇ ನಡೆಸಿದ್ದಾರೆ. ಸೊ ನಾನು ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಅಮ್ಮನೂರಿಗೆ ಹೋಗ್ಬಿಡ್ತೀನಿ ವರ್ಷನೂ, ಈ ವರ್ಷನೂ ಅಷ್ಟೇ. ಸೊ ಇನ್ನು ಇವತ್ತು ಮದುವೆ ಬೇರೆ ಇತ್ತು, ಅಲ್ಲಿಂದ ಬಂದು ಮದ್ವೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವು. ನಾನು ನನ್ನ ಮಗ ಇಬ್ಬರೇ ಹೋದು. ನಮ್ಮನೆ ಅಂಗಡಿಗೆ ಬಿಟ್ಟು ಮದ್ವೆಗೆ ಹೋದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ ಹಂಗೆ ಕೂತ್ಕೊಂಡು ಈ ರೇಷಲ್ಲಿ ನಾವು ಮುಹೂರ್ತ ಮಾಡೋಕ್ಕಾಗಲ್ಲ ಅಂತೇಳಿ ಕುಂತಿದ್ದು. ನನ್ನ ಮಗನಿಗೆ ಈ ನಾಯಿ ಮರಿ ಕಂಡುಬಿಡ್ತು. ಆ್ಯಕ್ಚುಲಿ ಇಂಥವ್ರು ನೋಡೇ ಗಾದೆ ಹೇಳೋದು, ದುಡ್ಡಿದ್ದವ್ನು ನಾಯಿ ಕಾಯ್ತಾನೆ, ಬಡವನು ದನ ಕಾಯ್ತಾನೆ ಅಂತೇಳಿ. ದುಡ್ಡು ಒಂದಿದ್ರೆ ಸಾಕು ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ವೆಯ್ಟ್ ಮಾಡಿದ್ವು. ಮುಹೂರ್ತ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಊಟಕ್ಕೆ ಹೋಗೋಣ, ಈಗಂತೂ ಮುಹೂರ್ತ ಮಾಡೋಕ್ಕಾಗಲ್ಲ ಅಂದ್ಕೊಂಡು. ಆ್ಯಕ್ಚುಲಿ ಅಮ್ಮ ಹೇಳಿದ್ರು ನಿನ್ನೆ ಸಂಜೆ ಸಿಕ್ಕಾಪಟ್ಟೆ ಇನ್ನೂ ರಶ್ ಇತ್ತಂತೆ. ಆಮೇಲೆ ನೈಟು ಆರ್ಕೆಸ್ಟ್ರಾ ಅಂತ ಹೇಳಿ ನಮ್ಮ ಸರಿಗಮ್ಮಪ್ಪ ಹನುಮಂತವ ಅವ್ರು ಕರ್ಸಿದ್ರಂತೆ. ಸೊ ಹಂಗಾಗಿ ತುಂಬ ಇನ್ನೂ ಕ್ಲೌಡ್ ಜಾಸ್ತಿ ಆಯಿತು ಅಂತ ಅನ್ಕೊತೀನಿ, ಅಷ್ಟು ರಶ್ ಇತ್ತಂತೆ. ಸೊ ನಾನಂತೂ ನೈಟೇ ಬಂದಿದ್ರೆ ಚೆನ್ನಾಗಿತ್ತು, ನಮ್ಮ ಹನುಮಂತ ಬಂದು ನೋಡ್ಬೋದಾಯಿತು ಅಂತೇಳಿ. ಬಟ್ ಮಿಸ್ ಆಯಿತು, ಮಳೆ ಬರ್ತಿತ್ತಲ್ಲ ಅಂತೇಳಿ ಸಂಜೆ ನಾವು ಹೊರಡಲಿಲ್ಲ. ಬೆಳಗ್ಗೆ ಮುಹೂರ್ತಕ್ಕೆ ಹೋಗೋಣ ಅಂತೇಳಿ ಮುಹೂರ್ತಕ್ಕೆ ಬಂದು ಮುಹೂರ್ತನೂ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಗಂಡು ಹೆಣ್ಣು ನೋಡೋಕ್ಕಾಗಲಿಲ್ಲ. ಲಾಸ್ಟಿಗೆ ತೊಗೊಂಬಂದಿದ್ದು ಗಿಫ್ಟ್ನ ಅವ್ರ ಅಪ್ಪಂಗೆ ಕೊಟ್ಬಿಟ್ಟು ಗಂಡನ ಅಪ್ಪಂಗೆ ಕೊಟ್ಟು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದ ರಿಟರ್ನ್ ಮನೆಗೆ ಬಂದು ಅವ್ರು ಕೊಟ್ಟಿದ್ದು ಮದುವೆ ಮನೇಲಿ ಗಿಫ್ಟ್ ಕೊಟ್ಟಿದ್ದು ರಿಟರ್ನ್ ಗಿಫ್ಟ್ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಪ್ಲ್ಯಾಕ್ಸ್ ಥರ ಕೊಟ್ಟಿದ್ರು, ತುಂಬ ಆ್ಯಕ್ಚುಲಿ ಚೆನ್ನಾಗಿತ್ತು. ಗ್ಲಾಸಿಂದು ವ್ಯಾಲ್ಯೂಬಲ್ ಗಿಫ್ಟು ಅಂತಲೂ ಅನ್ಬೋದು, ರಿಟರ್ನ್ ಗಿಫ್ಟು ಅಷ್ಟು ಚೆನ್ನಾಗಿತ್ತು ಅದು. ಅದಾದಮೇಲೆ ಸಂಜೆ ನನ್ನ ಮಗಳು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿಕೊಂಡು ಆಂಟಿ ಮನೆಗೆ ಹೋಗೋಣ ಅಂತ ಹೊರಟ್ರು. ಯಾಕಂದರೆ ನಮ್ಮ ಮನೇಲಿ ಹಬ್ಬ ಮಾಡಲ್ವಲ್ಲ, ಆಂಟಿ ಒಂದು ಸ್ವಲ್ಪ ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಡು, ಸೀರೆ ಎಲ್ಲ ಉಡಿಸ್ಕೊಡು ಅಂತ ಹೇಳಿತ್ತು. ಸೊ ಹಂಗಾಗಿ ಆಂಟಿ ಮನೆಗೆ ಹೋಗಿ ನಾನು ಯಾವ್ಯಾವ ಥರ ಸೀರೆ ಉಡಿಸ್ದೆ ಅಂತ ನೀವೇ ನೋಡಿ ವಿಡಿಯೋದಲ್ಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಡಿನ ಸೀರೆ ತಾಳಂಟಿ ಇದು ಬಾಡ್ ರೈತಲ್ಲ ಇಂತ ಕೊಡ್ರು ಕಾಟನ್ ಸೀರೆ ಅಂತ ರೇಷ್ಮೆ ಸೀರೆ ಅಂತ ನೋಡಿ ಇನ್ನೊಂದು ರೇಟ್ ಉಡಿಸ್ತೀವಲ್ಲ ಚೆನ್ನಾಗಿ ಕಾಣಲ್ಲ ಅಷ್ಟು. ಅಕ್ಕಂಗೆ ಹೇಳಿ ಒಂದು ಅದೂ ಅದೇ ತರ ರೇಷ್ಮೆ ಸೀರೆ ಗೊತ್ತವೆ. ಅದು ತಮಗೆ ಬರ್ದಿತ್ತೆ ಬ್ಲೌಸ್ ಕಟ್ ಆಗಿಲ್ಲಲ್ಲ ಇದರಲ್ಲಿ ಕಟ್ ಮಾಡಿಲ್ಲ ಕತೆ ಕೊಡೋಣ ಇದಂತೂ ಪರವಾಗಿಲ್ಲ ಅಲ್ವಾ.
ಕಾಶಿ ತಂದಿದ್ದಲ್ಲ ಇದು ಸೀರೆ ಯಾವಾಗ ಇಟ್ಕೊಳ್ಳೋಣ ಬೆಳಗ್ಗೆ ಮಾಡಿ ಅದ ಇದೇನಂದ್ರೆ ಮಳೆ ನೀರಲ್ಲಿ ಬೆಳಗ್ಬೇಕು, ಚೆನ್ನಾಗಿ ಕಲರ್ ಚೆನ್ನಾಗಿರುತ್ತೆ. ಪೂರ್ತಿ ಕಾಣಂಗೆ ಮಾಡೋಣ ಅದ ಪಂಚೆನ ಕೆಳಗೆ ಮನೆಗೆ ಹೋಗುತ್ತಾ ಆಂಟಿ ಪಿನ್ನ ಪಿನ್ನ ನಾನು ವಿಡಿಯೋ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನೀನು ಆಗ್ಲಾ ಒಬ್ಬಾಗ್ಲಾ ಓಡಾಡ್ತಾ ಇರೋ ಆಂಟಿ. ಸೊಳ್ಳೆ ಅಲ್ಲ, ನಾನು ವಿಡಿಯೋ ಮಾಡಕ್ಕೆ ಅಂತ ಇಟ್ಟಿದ್ದೀನಿ. ನೀನು ಆ ಕಡೆಗೂ ಈ ಕಡೆಗೂ ಓಡಾಡ್ತಾನೆ ಇರು. ನನ್ನ ನೋಡಲ್ಲಿ ತಗೊಂಬಂದ ಬಿಂಗೆನ ತಟ್ಟೆ ಅಕ್ಕಿ ನಾನಿದೆ ಮನೆ ನೀರಲ್ಲಿ ಬೆಳಗಿದ್ದೇನೆ. ಅಕ್ಕಿ ಚೆನ್ನಾಗಿದೆ. ಅವು ಈ ನೀರಲ್ಲಿ ಏನು ಚೆನ್ನಾಗಿರಲ್ಲ. ಅದು ತೊಳೆದಿ ಕತ್ತಾನೆ ಬಿಂಗೆನ ನೀನ್ ಯಾವ್ದು ಅನ್ಸುತ್ತೆ ಅದಕ್ಕೆ
ಅದು ಇದೇನು ಬೇಡಮ್ಮ, ಇದು ಬೇಕು. ಮುಂದಕ್ಕೆ ಕಳಿಸಿ. ಅವಾಗ ಈಗೇನು ಸಿಲ್ವರ್ ಅಂತ ಇರ್ತದೆ, ಬೆಳ್ಳಿವಲ್ಲ. ನೀನು ಮಾಡಿದ್ದ ಇಲ್ಲ, ಅದ್ರಲ್ಲಿ ಅಂಗಡಿಗೆ ಬರೋವಾಗ ಎಲ್ಲ ಯಾವಾಗಲೂ ಬಾಕ್ಸ್ ತರಲ್ಲ, ವ್ಯಾಪಾರಕ್ಕೆ ಹೋಗ್ತಾರೆ ನೋಡಿ. ಇವು ಬೆಳ್ಳಿವಲ್ಲ, ಸಿಲ್ವರ್ ಕಾಯಿನ್ ಅಂತ ಕೊಟ್ಟವ್ರಿ. ನಾನು ಅಲ್ಲಿ ಇಕ್ಕಿದ್ದೆ, ಬೆಳ್ಳಿವಲ್ವ, ಮೆಟಲ್ದು ಇರ್ಬೇಕಾದ್ರೆ. ನಿಂಗಾದ ಗೊತ್ತಾಗ್ತದೆ, ನನಗೇನು ಗೊತ್ತಾಗುತ್ತೆ ಅಂತ ನಾನು ವಿಚಾರಿಸಿ. ಅಲ್ಲ ಅದು ಎಂತದ ಇನ್ನೊಂದು ಏನೋ ಹೇಳ್ತಾರೆ ಕಂದುಗಳು ಅಲ್ಲ, ಈ ಮೆಟಲ್ ಮಾಮೂಲಿ ಅದೇ ಇದೇ ತರ ನಾವು ಇನ್ನೊಂದು ಜಾತ್ರೆ ಸಿಗ್ತದೆ ನೋಡು, ಅದಕ್ಕೆ ಸಿಲ್ವರ್ ಪ್ಲೇಟೆಡ್ ಅಂದ್ರೆ ಕಲರ್ ಬಿಟ್ಟಾರ. ಈಗ ನಾವು ಸಿಲ್ವರ್ ತರ ಚಿನ್ನದ ಕಲರ್ ಬಿಟ್ಟಂಗೆ. ಓ ಬಿಡು ಬಿಡು, ಇವೇ ಇವು ನೋಡಿ ಯೋಚನೆ. ಎಲ್ಲ ಬೇನೆ ಈ ನಾಡಿ ಯಾರು ಕೊಡ್ತಿದ್ರು ಎಲ್ಲ ಸೇನೆ ನೀವೇನ್ ಮಾಡಿದ್ವಿ ಸಾಕಲ್ಲ. ಇನ್ನೇನ್ ಮಾಡ್ತೀವಿ ಅಂತ ತಗೊಂಡೋಗಿ. ನಾನು ವ್ಯಾಪಾರಕ್ಕೆ ಅವ್ರೆಲ್ಲ ಚೆನ್ನಾಗಿಲ್ಲ, ನೀವು ಕೂಡ ನೀವು ಕೊಟ್ಟರೆ ಯಾರು ಬರ್ತಾರೆ. ನಾವು ಬೆಳ್ಳಿ ತಾನು ಚಿನ್ನ ಬಿಟ್ಕೊಂಡಂಗೆ ಕಬ್ಬು ತಾನು ಬೆಳ್ಳಿ ಬಿಟ್ಟಿದೀವಿ ಅಂತ ನೀರ. ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಬೆಳ್ಳಿ ಹೂವೆಲ್ಲ ತಿಕ್ಕಿಬಿಟ್ಟಿದ್ದ. ಇಲ್ಲ, ನೀವು ತೋರ್ಸೋಣ ಅಂತ. ಆಂಟಿನೂ ಸ್ವಲ್ಪ ಕಾಲು ಎಳ್ಕೊಂಡು ಹಿಂಗೆ ಕೆಲಸ ಮಾಡ್ಕೊತಾ ಇದ್ದೀವಿ. ಸೊ 10 ಗಂಟೆ ಆಗೋಯ್ತು. ಅಷ್ಟು ಸಿಂಪಲ್ಲಾಗಿ ಮಾಡೋ ಅಷ್ಟೊತ್ತಿಗೆ ನನಗೆ ಇಷ್ಟೊಂದು ಟೈಮ್ ಆಗೋಗ್ಬಿಡ್ತು. ಎಲ್ಲ ರೆಡಿಯಾಗಿ ನೋಡಿ ಹಿಂಗೆ ರೆಡಿ ಮಾಡ್ತಾಯಿದ್ದೀನಿ. ಕೊನೆಗೆ ಯಾವ ಥರ ಕಾಣುತ್ತೆ ಅಂತೇಳಿ ನೀವೇ ನೋಡಿ. ಫೈನಲ್ ಈ ಲುಕ್ ಇತ್ತು. ಸೊ ಮತ್ತೆ ಬೆಳಗ್ಗೆ ಎದ್ದು ಆಂಟಿ ಕಳಸ ಹಾಕೋದು. ಸೊ ಕಳಿಸೋದೆಲ್ಲ ಏನು ನಾನು ರೆಡಿ ಮಾಡಲಿಲ್ಲ. ಸೊ ಬೆಳಗ್ಗೆ ನೀರು ಇದ್ಬಿಟ್ಟು ಅದಕ್ಕೆ ಅದರೊಳಗೆ ಏನೇನು ಹಾಕಬೇಕೋ ಎಲ್ಲ ಹಾಕಿ ರೆಡಿ ಮಾಡುತ್ತೆ. ಸೊ ನೋಡಿ ಅದಾದಮೇಲೆ ಆಂಟಿ ಇದೇನೋ ಚಕ್ರ ಮತ್ತು ಶಂಖ ಅಂತ ಕೊಡ್ತು. ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಿರೋದು. ಇದು ಇನ್ನೇನಕ್ಕೆ ಇಡ್ತಾರೆ ಅಂತ ಆಂಟಿಗೂ ಗೊತ್ತಿಲ್ವಂತೆ. ಇದು ಬೆಳ್ಳಿದು. ಯಾರಿಗಾರು ಗೊತ್ತಿದ್ರೆ ಯಾಕೆ ಈ ಥರ ಇಡ್ತಾರೆ ಅಂತೇಳಿ ರೀಸನ್ ಕೇಳಿ ರೀಸನ್ ಹೇಳಿ. ನಾನು ಆಂಟಿ ಕೇಳಿದೆ. ಆಂಟಿ ನನಗೂ ಗೊತ್ತಿಲ್ಲ, ನನ್ನ ಮಗಳು ತಂದು ಕೊಟ್ಲು, ಅದಕ್ಕೆ ಇಡ್ತಾ ಇದ್ದೀನಿ, ಒಳ್ಳೇದು ಅಂತ ಹೇಳಿದ್ರು ಅಷ್ಟೇ. ಬಟ್ ರೀಸನ್ ಏನು ಅಂತ ನನಗೂ ಗೊತ್ತಿಲ್ಲ. ದೇವಸ್ಥಾನಗಳಲ್ಲಿ ನೋಡು, ದೇವಸ್ಥಾನದಲ್ಲಿ ದೇವರಲ್ಲೆಲ್ಲ ಇಟ್ಟಿರ್ತಿದ್ರು. ದೇವಸ್ಥಾನಗಳಲ್ಲಿ ದೇವ್ರಿಗೆಲ್ಲ ಹಾಕಿರ್ತಾರೆ ಇದನ್ನ. ನಾನೆಲ್ಲೂ ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ, ಕೇಳು ಇಲ್ಲ, ನೋಡು ಇಲ್ಲ. ಇದೇ ಫಸ್ಟ್ ಟೈಮ್ ಈ ತರ ನೋಡ್ತಿರೋದು. ಇದು ಸಖತ್ ಇದಂತೆ. ಇನ್ನು ಮಾನಸ ಅವಾಗಲೇ ತಂದ್ಕೊಟ್ಟಿರ್ತಿದ್ದ. ನಾನು ಇಕ್ತೀನಿ, ಮಂಗಳದವ್ರಿಗೂ ಇಕ್ತೀನಿ. ಕಾಯಿ ಒಳಗೆ ಆ ಕಡೆಯಿಂದ ಈ ಕಡೆಗೆ ಚುಚ್ಚಿ ಸೇರಿಸಿ ಆಮೇಲೆ ಇಟ್ಕೊಳ್ಳಲ್ಲ. ಅದಕ್ಕೆ ಆ ಥರ ಬಿಟ್ಟಿರೋದಂತೆ. ಶಂಖ ಚಕ್ರ ಆ ಮಾನಸನ್ ಕೇಳಿದ್ರೆ ಗೊತ್ತದು ಯಾಕೆ ಆ ಥರ ಇದೆ ಅಂತ ಕೇಳಿ. ನಂಡೆ ಈ ಥರ ಇತ್ತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ನನ್ನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.